ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಈ ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮ್ಮಲ್ಲಿ ನೋಡಿರ್ತೀರಾ ಏನು ವಿಷಯ ಅಂತ ಹೇಳಿ. ಹೌದು, ಇವತ್ತು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಅನ್ಕೊತೀನಿ ಸ್ವಲ್ಪ ಬೇಗ ಹೋಗಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಗೋಯಿತು ನಾವೆಲ್ಲ ರೆಡಿ ಆಗೋದು. ಮತ್ತು ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟೇ ಆಗೋಯಿತು ಅಂತಲೇ ಹೇಳ್ಬೋದು. ಹತ್ತತ್ರ ಒಂದು 12 ಗಂಟೆನೇ ಆಗೋಯಿತು ರೆಡಿ ಆಗೋಷ್ಟರಲ್ಲಿ. ನಮ್ಮನ್ನ ರೆಡಿ ಮಾಡಿದ್ದು ಬಂದು ರಜಿನಿ. ಸೊ ಅದಕ್ಕೋಸ್ಕರ ರಜಿನಿ ಲಾಸ್ಟಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಮತ್ತು ನಮಗೆಲ್ಲರಿಗೂ ಬೈತಾ ಇದ್ಲು, ನಿಮ್ಮಿಂದನೇ ಲೇಟ್ ಆಯಿತು, ನಿಮ್ಮನ್ನ ರೆಡಿ ಮಾಡೋಕ್ಕೆ ಹೋಗಿ ನಾನು ಲೇಟಾಗಿ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಪರವಾಗಿಲ್ಲ, ಆಯಿತು ರೆಡಿ ಆಗು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಈ ಥರ ರೆಡಿ ಆಗಿದ್ದೀನಿ ನೋಡಿ, ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಈ ಸ್ಯಾರಿ ಬಂದ್ಬಿಟ್ಟು ಪೂಜಾ ಮದುವೆ ಸ್ಯಾರಿ. ನಾನು ತುಂಬ ದಿನದಿಂದ ಹಾಕ್ಕೊಬೇಕು ಅಂದ್ಕೊತಿದ್ದೆ, ಬಟ್ ಹಾಕ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಟೈಮಲ್ಲಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟು ಗೃಹ ಪ್ರವೇಶದ ಮನೆಗೆ ಹೋಗೋಷ್ಟರಲ್ಲಿ ಒಂದು 12 ಗಂಟೆನೇ ಆಗಿಬಿಟ್ಟಿತ್ತು. ನಮ್ಮ ಕಾವ್ಯ ಕವನ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಬೈತಾ ಇದ್ರು, ಇಷ್ಟೊತ್ತು ತನಕ ಬಂದಿದ್ದೀರಾ, ಇಷ್ಟೊತ್ತಿಗೆ ಬರಬೇಕಾ ನೀವು ಅಂತ ಹೇಳಿಬಿಟ್ಟು. ಯಾಕಂದರೆ ಅವಳು ನೈಟೇ ಬರ್ತೀನಿ ಅಂತ ಅಂದ್ಕೊಂಡ್ಳು, ಬಟ್ ನಂಗೆ ಬರೋಕ್ಕಾಗಿಲ್ಲ, ಇಮರ್ಜೆನ್ಸಿ ಇರೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನ ಬಂದೆ. ಸೊ ಹೋದ ತಕ್ಷಣ ಫಸ್ಟು ಫೋಟೋ ತೆಗೆಸ್ಕೊಂಬರೋಣ, ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಆಮೇಲೆ ಎಲ್ಲರೂ ಫಂಕ್ಷನ್ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡೆ. ಆಂಟಿಗೆ ಹೇಳಿ ವೀಡಿಯೋನು ಸಹ ಮಾಡಿಸ್ಕೊಂಡ್ವಿ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ಇವರೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸು, ನಾನು ಫಾಲೋ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಎಲ್ಲರೂ ಹೌದು ಅಂತ ಹೇಳ್ತಾ ಇದ್ರು. ಸೀರಿಯಸ್ಲಿ ನಂಗೆ ತುಂಬ ಖುಷಿ ಅಂತ ಹೇಳ್ಬೋದು, ಯಾಕಂದರೆ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರು ಸಹ ಹೌದು. ಮತ್ತು ನನಗೆ ಯಾವುದೇ ವೀಡಿಯೋಗಾಗಿರ್ಬೋದು ಏನಾದರೂ ಮಾಡಿದ್ರೆ ಅದಕ್ಕೆ ನನಗೆ ಸಜೆಷನ್ ಚೆನ್ನಾಗಿ ಕೊಡ್ತಾರೆ. ಅದಕ್ಕೋಸ್ಕರ ಮತ್ತು ಈಗ ನಾವು ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಯಾಕಂದರೆ ಲೇಟ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳಿ ಮನೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸೈಟ್ ಬಂದ್ಬಿಟ್ಟು 30x50 ಇರೋದು, ತುಂಬ ದೊಡ್ಡ ಸೈಟ್ ಅಂತಲೇ ಹೇಳ್ಬೋದು. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಒಂದು ಸಿಂಗಲ್ ರೂಮ್ನ ಕಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸುಶೀಲಾ ಮತ್ತು ಉಳ್ಳಕ್ಕಿ ರಮೇಶ ಅಂತ ಹೇಳಿ, ಕವನಶ್ರೀ, ಕಾವ್ಯಶ್ರೀ, ಲಾಲಿತ್ಯ, ಕೃಷಿಕಾ ಅಂತ ಹೇಳಿ ಇದು ಬಂದ್ಬಿಟ್ಟು ಫ್ಯಾಮಿಲಿ ನೇಮ್ಗಳು. ಇದನ್ನು ಮೆನ್ಷನ್ ಮಾಡಿದ್ದಾರೆ. ನನಗೆ ಹೆಸರು ಬೋರ್ಡ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಯಾಕಂದರೆ ಫ್ಯಾಮಿಲಿ ನೇಮ್ ಅಲ್ವಾ, ಅದಕ್ಕೋಸ್ಕರ. ಫ್ಯಾಮಿಲಿ ನೇಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದಕ್ಕೆ ನನಗೆ ಫ್ಯಾಮಿಲಿ ನೇಮ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ನಮ್ಮ ಕಾವ್ಯ ಕವನಗೆ ಇಬ್ರಿಗೂ ಹೇಳಿದೆ. ನನಗೂ ಇಷ್ಟ ಆಯಿತು ಅಂತ ಅವರು ಹೇಳ್ತಾ ಇದ್ರು. ಸೊ ಈಗ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮನೆ ಬಂದ್ಬಿಟ್ಟು ಡೋರ್ ಬಂದ್ಬಿಟ್ಟು ನಾರ್ತಲ್ಲಿರೋದು, ನಾರ್ತ್ ಫೇಸ್ಗೆ ಹಾಕಿದ್ದಾರೆ, ಅಂದರೆ ಗ್ರೌಂಡ್ ಫ್ಲೋರು. ಇದು ಬಂದ್ಬಿಟ್ಟು ಟಿ ವಿ ಕ್ಯಾಬಿನೆಟ್ ಈ ಕಡೆ ಸೈಡ್ ಇಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಕಿಟಕಿನ ಹಾಕಿದ್ದಾರೆ, ಚೆನ್ನಾಗಿ ಬೆಳಕು ಬರಲಿ ಅಂತ ಹೇಳಿ. ನೀವೆಲ್ಲ ನೋಡ್ತಿರ್ಬೋದು ಯಾವ ಥರ ಬರ್ತಾ ಇದೆ ಬೆಳಕು ಅಂತ ಹೇಳಿ. ಮತ್ತು ಹಾಲು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ದೊಡ್ಡದಾಗಿದೆ. ಮತ್ತು POP ಎಲ್ಲ ಮಾಡಿದ್ದಾರೆ. ಲೈಟಿಂಗ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಮತ್ತು ಎಲ್ಲನೂ ಅಷ್ಟೇ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿ ಯೂನಿಕ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಈಗಿನ ಟ್ರೆಂಡಿಗೆ ತಕ್ಕನಾಗಿ ಮನೆನ ಕಟ್ಟಿದ್ದಾರೆ. ಇದು ಬಂದ್ಬಿಟ್ಟು ದೇವ್ರ ಮನೆ ಇರೋದು. ದೇವ್ರ ಮನೆ ಬಂದ್ಬಿಟ್ಟು ಈಸ್ಟ್ ಫೇಸಿಗೆ ಮಾಡಿದ್ದಾರೆ. ಗಣಪತಿ ಇಟ್ಟು ಪೂಜೆ ಮಾಡಿದ್ದಾರೆ ಈಗ ಸದ್ಯಕ್ಕೆ. ಇದು ಬಂದ್ಬಿಟ್ಟು ಕಿಚನ್ ಇಷ್ಟು ದೊಡ್ಡದಾಗಿದೆ ನೋಡಿ. ಅಂದರೆ ಓಪನ್ ಕಿಚನ್ ಅಲ್ವಾ, ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಓಪನ್ ಕಿಚನ್ ಅಂದರೆ. ಕ್ಯಾಬಿನೆಟ್ ಆಗಿರ್ಬೋದು, ಮತ್ತು ರ್ಯಾಕ್ಗಳಾಗಿರ್ಬೋದು, ಮತ್ತು ಗಿಫ್ಟ್ಗಳು ಇಡೋವಂಥ ರ್ಯಾಕ್ಗಳಾಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ವೈಟ್ ವಿತ್ ಬ್ರೌನು, ಒಂಥರ ಡಿಫ್ರೆಂಟ್ ಕಲರ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಅಡುಗೆ ಮನೆ. ಮತ್ತು ಇದು ಬಂದು ಅಡುಗೆ ಮನೆಯಿಂದ ಡೈರೆಕ್ಟ್ ಇನ್ನು ಪಾರ್ಕಿಂಗ್ ಇರುತ್ತಲ್ಲ, ಆ ಏರಿಯಾಗೆ ಹೋಗ್ಬೋದು. ಪಾತ್ರೆ ವಾಶ್ ಮಾಡೋಕ್ಕಾಗಿರ್ಬೋದು, ಹೊರಗಡೆ ಏನಾದರೂ ಯುಟಿಲಿಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಹೋಗ್ಬೋದು. ಸೊ ಈ ಥರ ಇದೆ ಅಡುಗೆ ಮನೆ. ಸೊ ಅಡುಗೆ ಮನೆ ಆದಮೇಲೆ ನೆಕ್ಸ್ಟು ನಾನು ನಿಮಗೆ ರೂಮ್ನ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಈ ಮನೆ ಬಂದ್ಬಿಟ್ಟು 3 BHK ಮನೆ. 2 ದೊಡ್ಡ ರೂಮು, ಒಂದು ಚಿಕ್ಕ ರೂಮು ಅಂತಲೇ ಹೇಳ್ಬೋದು. ಹಾಲು ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿ. ಒಂದು 4 ಜನ ಆರಾಮಾಗಿ ಕಂಫರ್ಟಬಲಾಗಿ ಮಲ್ಕೋಬೋದು. ಇದು ಇಂಟೀರಿಯರ್ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ತೋರಿಸ್ತೀನಿ. ಇಂಟೀರಿಯರ್ ಕಲರ್ ಅಂತೂ ತುಂಬ ಚೆನ್ನಾಗಿತ್ತು, ಗ್ಲಾಸಾಗಿ ಕಾಣಿಸ್ತಾ ಇತ್ತು ಇಂಟೀರಿಯರ್ ಅಂತೂ.
ನೋಡಿ ನನ್ನ ಫೋಟೋನೇ ಅಲ್ಲಿ ಕಾಣಿಸುತ್ತೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದರೆ ಆ ಥರ ಗ್ಲಾಸ್ ಆಗಿ ಮಾಡಿಸಿದ್ದಾರೆ. ಮತ್ತು ಇಲ್ಲಿ ಇಂಟೀರಿಯರ್ ರೂಮ್ ಒಳಗಡೆ ಬಂದ್ಬಿಟ್ಟು ಕನ್ನಡಿ ಇರಬಾರ್ದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿರೋದು. ನನ್ನ ತಂಗಿ ಹೇಳಿದ್ಲು ರೂಮ್ ಒಳಗಡೆ ಕನ್ನಡಿ ಇದ್ದರೆ ಚೆನ್ನಾಗಿರಲ್ಲ ಅಕ್ಕ, ಅದಕ್ಕೋಸ್ಕರ ನಾನು ಕಬೋರ್ಡ್ ಒಳಗಡೆ ಕನ್ನಡಿನ ಫಿಕ್ಸ್ ಮಾಡಿಸಿದ್ದೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಈ ಥರ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ಲು. ಒಳ್ಳೆ ಐಡಿಯಾ ಅಂತಲೇ ನಾನು ಹೇಳಿದೆ. ಯಾಕಂದರೆ ಯಾರಾದ್ರು ದೊಡ್ಡವ್ರು ಏನಾದರೂ ಹೇಳಿದ್ರೆ ಹೌದು ಅದನ್ನು ನಂಬಬೇಕಲ್ವಾ, ಇಲ್ಲ ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ನನ್ನ ಒಪಿನಿಯನ್ ಅಷ್ಟೇ. ಮತ್ತು ಇದು ಬಂದು ವಾಶ್ರೂಮ್ ವಿತ್ ಬಾತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನೀವು. ಮತ್ತು ಇದ್ರ ಒಳಗಡೆ ಬಂದ್ಬಿಟ್ಟು ಇದು ಇನ್ನೊಂದು ರೂಮು, ಇದು ಅಷ್ಟೇ ತುಂಬ ದೊಡ್ಡದಾಗಿತ್ತು. ಇದು ವಿಂಡೋಸ್ ಆಗಿರ್ಬೋದು, ಮತ್ತು ಇಂಟೀರಿಯರ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು, ಮತ್ತು ಬೆಳಕಾಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ತುಂಬ ಇಷ್ಟ ಆಯಿತು ಇದು ರೂಮ್ ಅಂತೂ. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇದ್ದೆ ಇದು ಇವ್ರ ರೂಮಾ, ಇದು ಕವನ ರೂಮ, ಇದು ಕಾವಿನ ರೂಮ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಅದಕ್ಕೆ ಇನ್ನೂ ಇಲ್ಲ ಅಕ್ಕ, ಇದು ಬೇರೆ ಏನೋ ರೆಂಟಿಗೆ ಅಥವಾ ಲೀಸಿಗೆ ಏನೋ ಕೊಡೋಕೆ ಇಟ್ಕೊಂಡಿರೋದು ಅಂತ ಹೇಳಿದ್ರು. ಸೊ ಈ ಮನೆ ನೋಡಿದ್ರಲ್ವ, ಸೊ ನಿಮಗೆ ಹೊರಗಡೆ ಕರ್ಕೊಂಡೋಗಿ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಅಂತ ಹೇಳಿದ್ರೆ ಮನೆ ಮುಂದೆ ಇರೋದು ಸ್ಪೇಸ್ ಇದೆಯಲ್ಲ ಅಲ್ಲಿ ಒಂದು 3 ಬೈಕ್ನಂತೂ ಕಂಫರ್ಟಬಲಾಗಿ ನಿಲ್ಲಿಸ್ಕೋಬೋದು, ಅಷ್ಟು ದೊಡ್ಡದಾಗಿದೆ ಮಾತ್ರ. ಮತ್ತು ಇದು ಬಂದು ಕಾರ್ ನಿಂತ್ಕೊಳ್ಳೋ ಜಾಗ, ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರೋ ಜಾಗ. ಆರಾಮಾಗಿ ಒಂದು ದೊಡ್ಡ ಕಾರ್ನ ಪಾರ್ಕ್ ಮಾಡ್ಬೋದು, ಏನು ರಿಸ್ಕ್ ಇಲ್ದೇ ಕಂಫರ್ಟಬಲ್ ಆಗಿರ್ಬೋದು ಅಂತ ಅನಿಸುತ್ತೆ ಅಂದರೆ ಕಾರ್ನ ಪಾರ್ಕ್ ಮಾಡೋಕ್ಕೆ. ಮತ್ತು ಇಲ್ಲೂ ಅಷ್ಟೇ ಕರೆಂಟ್ ಕ್ಯಾಬಿನೆಟ್ಸ್ ಏನಿದೆ ಅದೆಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಮುಗಿಸ್ಕೊಂಡು ನಾನೀಗ ಸ್ಟೆಪ್ಸ್ ಮೇಲೆ ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ ಮೇಲೆ ಹೋದ್ಮೇಲೆ ಆ ಕಡೆ ಒಂದು ಸ್ಟೆಪ್ಸ್ ಇತ್ತು ಮತ್ತು ಈ ಕಡೆ ಒಂದು ಸ್ಟೆಪ್ಸ್ ಇತ್ತು. ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಅವ್ರು ತುಂಬ ಬ್ಯುಸಿ ಆಗಿಬಿಟ್ರಲ್ವ, ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಸರಿ ಹೋಗೋಣ ಈ ಮೇಲ್ಗಡೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ತಶು ಎಲ್ಲ ಆದರೂ ಮೇಲ್ಗಡೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ವಿ, ಯಾಕಂದರೆ ಅವರು ತುಂಬ ಗಲಾಟೆ ಮಾಡ್ತಾರೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ. ಮತ್ತು ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಬಂದು ಈ ಥರ ಇದೆ. ಒಂದು 20 ಜನ ಅಂತೂ ಆರಾಮಾಗಿ ಹಾಲಲ್ಲಿ ಕುತ್ಕೊಬೋದು, ಅಂದರೆ ಮನೆ ಹೊರಗಡೆ ಏನಿದೆ ಅಲ್ಲಿ ಕುತ್ಕೊಬೋದು. 20 ಜನ 30 ಜನ ಕುತ್ಕೊಬೋದು ಆರಾಮಾಗಿ, ಟೈಮ್ ಪಾಸ್ ಮಾಡ್ಬೋದು, ಅಥವಾ ಗಾಳಿ ತೊಗೊಳಕ್ಕೆ ಫ್ರೆಶ್ ಗಾಳಿ ತೊಗೊಳಕ್ಕೆಲ್ಲ ಆರಾಮಾಗಿ ಕುತ್ಕೊಬೋದು. ಅಲ್ಲಿ ಒಂದು ಉಯ್ಯಾಲೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ, ಉಯ್ಯಾಲೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಹಾಲು ಒಳಗಡೆ ಇರೋದು, ಈ ಥರ ಇದೆ ಹಾಲು, ಇಷ್ಟು ದೊಡ್ಡದಾಗಿದೆ ನೋಡಿ ಹಾಲು. ಇದು ಒಂದು ಯುನಿಕ್ಕಾಗಿ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ ನನಗೂ ಏನಕ್ಕೆ ಆ ಥರ ಮಾಡಿದ್ದಾರೆ ಅಂತ ಹೇಳಿ. ಇದು ಬಾಕ್ಸ್ ಏನೋ ಇಟ್ಕೊಂಡಿದ್ದಾರೆ. ನಾನು ಫಸ್ಟು ಸ್ಲಿಪ್ಪರ್ಗಳನ್ನೇನಾದರೂ ಇಟ್ಕೊಳ್ಳೋಕ್ಕೇನೋ ಮಾಡಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನನಗೂ ಸೀರಿಯಸ್ಲಿ ಗೊತ್ತಿಲ್ಲ. ಅವರೆಲ್ಲ ಬ್ಯುಸಿ ಆಗಿಬಿಟ್ರಲ್ಲ, ನಾನು ಕೇಳೋಕ್ಕೆ ಹೋಗಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಸೊ ಫಸ್ಟಿಗೆ ಬಂದ್ಬಿಟ್ಟು ನಿಮಗೆ ಅಡುಗೆ ಮನೆ ತೋರಿಸೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ಈ ಮನೆ ಬಂದು ನಮ್ಮ ಚಿಕ್ಕಮ್ಮವ್ರಿರೋ ಮನೆ. ಇದನ್ನ ಫಸ್ಟ್ ಫ್ಲೋರ್ ಏನಿದೆ ಆ ಮನೆ ಇವ್ರು ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಇದು ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕ್ಯಾಬಿನೆಟ್ಸು ಅಷ್ಟೇ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಸ್ವಲ್ಪ ಆಗಬೇಕು ಕ್ಯಾಬಿನೆಟ್ಸ್ ಎಲ್ಲ, ಒಳಗಡೆ ರ್ಯಾಕ್ ಎಲ್ಲ ಹಾಕಿಸ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ರು. ಹಾಕಿಸಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಾಕ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಸ್ ಜೋಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೆ. ಇಂಟೀರಿಯರ್ ಅಂತೂ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು, ವೈಟ್ ವಿತ್ ಬ್ರೌನ್ ಅಲ್ವಾ, ಕಾಂಟ್ರಾಸ್ಟ್ ಕಲರ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ ಈ ಮನೆ ಪರ್ಸ್ನಲ್ ಆಗಿ.
ನೋಡಿದ್ರಲ್ವಾ ಅಡುಗೆ ಮನೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಇಂಟೀರಿಯರ್ ಆಗಿರ್ಬೋದು, ಕ್ಯಾಬಿನೆಟ್ಸ್ ಎಲ್ಲ ಆಗಿರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ನನಗೆ ವಾಶ್ ಬೇಷನ್ ತುಂಬ ಇಷ್ಟ ಆಯಿತು. ಒಂಥರ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ನನಗೆ ಅದು ಕಲರ್ ತುಂಬ ಇಷ್ಟ ಆಯಿತು. ಅದಕ್ಕೆ ಅದ್ರ ವೀಡಿಯೋ ಆ ಥರ ಹಾಕಿದ್ದೆ ಅಷ್ಟೇ, ನೋಡಿಬಿಟ್ಟು ನೋಡಲಿ ಅಂತ ಹೇಳಿ. ಮತ್ತು ಈ ರೂಮ್ ಬಂದು ಸುಶೀಲ್ ಆಂಟಿ ರೂಮು. ಅವರು ಒಬ್ಬರೇ ಅಲ್ವಾ ಇರೋದು, ಅವ್ರಿಗೆ ಸಾಕಾಗುತ್ತೆ ಅನಿಸುತ್ತೆ ಈ ರೂಮು. ಕಬೋರ್ಡ್ಸ್ ಎಲ್ಲ ಹಾಕಿ ಮಾಡಿಸಿದ್ದಾರೆ. ಸೊ ಕ್ಲಾತ್ಸ್ ಎಲ್ಲ ಜೋಡಿಸ್ಕೊಳಕ್ಕಾಗಿರ್ಬೋದು, ಐಟಮ್ ಎಲ್ಲ ಜೋಡಿಸ್ಕೊಳಕ್ಕಾಗಿರ್ಬೋದು ಸಾಕಾಗುತ್ತೆ ಅಂತ ಅನಿಸುತ್ತೆ ನನಗಂತೂ. ಡೋರ್ಸ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದು ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಈಗ ಬಂದು ಹಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂಥರ ಚೆನ್ನಾಗಿತ್ತು. ಅಂದರೆ ಈಗೆಲ್ಲ ಇದೇ ಥರ ಮಾಡಿಸ್ತಿದ್ದಾರಲ್ವ ಇಂಟೀರಿಯರು, ಅದಕ್ಕೋಸ್ಕರ ಇದನ್ನು ನೋಡಿ ಅಂತ ಹೇಳಿದೆ. ಈ ಅಡುಗೆ ಮನೆ ಅಂತೂ ನಂಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನು ಗೋಲ್ಡ್ ಕಲರ್ ಕಟ್ಟಿಂಗ್ ಕೊಟ್ಟಿದ್ದಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ನನ್ನ ತಂಗಿಗೆ ಹೇಳ್ತಾ ಇದ್ದೆ, ನಂಗೆ ತುಂಬ ಇಷ್ಟ ಆಯಿತು ಇದು ಗೋಲ್ಡ್ ಕಲರ್ ಕಟ್ಟಿಂಗ್ ಕೊಟ್ಟಿರೋದು ಅಂತ ಹೇಳಿ. ಮತ್ತು ಇದು ಡೋರ್ ಬಂದ್ಬಿಟ್ಟು ಗ್ಲಾಸಲ್ಲಿ ಮಾಡಿಸಿದ್ರು, ಒಂಥರ ರಂಗೋಲಿ ಡಿಸೈನಲ್ಲಿ ಗ್ಲಾಸ್ ಐಟಮಲ್ಲಿ ಮಾಡಿಸಿದ್ರು. ಎರಡು ಡೋರ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ಮತ್ತೆ ನಾನು ಅಗೇನ್ ನಿಮಗೆ ರೂಮ್ಗಳನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇವ್ರು ಇರೋಕ್ಕಲ್ವ, ಅಂದರೆ ಕವನ ಕಾವ್ಯ ಮತ್ತು ಆಂಟಿಯವ್ರು ಇರೋಕ್ಕಲ್ವ, ಇನ್ನೂ ಸ್ವಲ್ಪ ಡಿಸೈನ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೆಳಗಡೆ ಮನೇಲಿ ಈ ಥರ ಡಿಸೈನ್ ಇರೋಲ್ಲ, ಏಕೆಂದರೆ ಇದು ಬಂದ್ಬಿಟ್ಟು ಸ್ಪೇಸ್ ಇತ್ತು. ಸೊ ಸ್ಪೇಸ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಬಟ್ಟೆನ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವ ಅಕ್ಕ ಅಂತ ಹೇಳಿ ಆ ಥರ ಮಾಡಿಸ್ಕೊಂಡಿದ್ದಾಳೆ ಪರ್ಸ್ನಲ್ ಆಗಿ. ಸೇಮ್ ಕಬೋರ್ಡ್ಸ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಥರನೇ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಲಾಕ್ ಮಾಡಿಬಿಟ್ಟಿದ್ರು ಕಬೋರ್ಡ್ನ, ಸೊ ಅದಕ್ಕೋಸ್ಕರ ತೆಗಿಯೋಕ್ಕಾಗಿಲ್ಲ ಅಷ್ಟೇ. ಪೇಂಟಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು, ಕಾಂಟ್ರಾಸ್ಟ್ ಕಲರಲ್ಲಿ. ಗಾಳಿ ಬೆಳಕುಗಾಗ್ತು ಏನೂ ಕಮ್ಮಿ ಇಲ್ಲವೇ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಕಿಟಕಿಗಳನ್ನ ಹಾಕ್ಸಿದಾರಲ್ವ. ಸೊ ಗಾಳಿಗೆ ಮತ್ತು ಬೆಳಕಿಗೇನು ಪ್ರಾಬ್ಲಮೇ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಸ್ ಇಟ್ ಈಸ್ ಇದು ಬಾತ್ರೂಮ್ ಯಾವ ಥರ ಇದೆ ಸೇಮ್ ಅದೇ ಥರ ಇರೋದು. ವಾಶ್ ಬೇಷನ್ ಕೆಳಗಡೆ ಇತ್ತು, ನಾನು ಅಬ್ಸರ್ವ್ ಮಾಡಿಲ್ಲ ಅಷ್ಟಾಗಿ, ಬಟ್ ಇಲ್ಲಿ ಬಂದ್ಬಿಟ್ಟು ವಾಶ್ ಬೇಷನ್ ಇಟ್ಟಿದ್ದಾರೆ. ಮತ್ತು ಬಾತ್ರೂಮ್ ಕೆಳಗಡೆ ಏನಿದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ. 3 BHK ವಿತ್ 1 ಸಿಂಗಲ್ ಬಾತ್ರೂಮ್ ಅಂತ ಹೇಳಿ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಇನ್ನೊಂದು ರೂಮು, ಸೇಮ್ ಕೆಳಗಡೆ ಯಾವ ಥರ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ರೂಮ್ ಇರೋದು. ಸೇಮ್ ಏನೂ ಚೇಂಜಸ್ ಇಲ್ಲ ಈ ರೂಮ್ಗೂ ಆ ರೂಮ್ಗೂ. ಮತ್ತು ಈ ಕೆಳಗಡೆ ಏನಿದೆ ಅದೇ ಥರನೇ ಇರೋದು. ಏನಂದರೆ ಅಡುಗೆ ಮನೆ ಮತ್ತು ದೇವ್ರ ಮನೆ ಸ್ವಲ್ಪ ಚೇಂಜು. ಮತ್ತು ಇನ್ನೊಂದು ರೂಮ್ ಇತ್ತಲ್ಲ, ಅಲ್ಲಿ ಕೆಳಗಡೆ ಬೇರೆ ಕಡೆ ರೂಮ್ ಇತ್ತು, ಮತ್ತು ಇಲ್ಲಿ ಕೆಳಗಡೆ ಬೇರೆ ಥರ ರೂಮ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಅನ್ನಿಸ್ತಾ ಇತ್ತು ನನಗಂತೂ. ದಯವಿಟ್ಟು ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇದು ಬಂದು TB ಕ್ಯಾಬಿನೆಟ್ಟು. ಇದು ಕೆಳಗಡೆ ಆಪೋಸಿಟ್ಸ್ ಡೈರೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಚೇಂಜಸ್ ಇದೆ. ಮತ್ತು ಇದು ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಕ್ಯೂಟಾಗಿರೋ ಚಿಕ್ಕ ಬೊಂಬೆಗಳನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು POPನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಇವ್ರು ಬಂದ್ಬಿಟ್ಟು ಕಾವ್ಯ ಇದ್ದಾರಲ್ಲ ಅವ್ರ ಅತ್ತೆ, ಅವ್ರನ್ನ ಮಾತಾಡಿಸ್ದೆ ಏನವ ಚೆನ್ನಾಗಿದೆಯಾ ಅಂತ ಹೇಳಿದ್ರು. ಮತ್ತು ಇವ್ರು ಬಂದ್ಬಿಟ್ಟು ಕವನವ್ರ ಅತ್ತೆ. ಇವರಿಬ್ಬರು ಬಂದು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಗೆ ಆ ಥರ ಮದುವೆ ಮಾಡ್ಕೊಂಡಿರೋದು. ಒಂಥರ ಚೆನ್ನಾಗಿರುತ್ತಲ್ವ, ಇವರಿಬ್ರು ಅಕ್ಕ ತಂಗಿರು, ಅವರಿಬ್ರು ಅಣ್ಣ ತಮ್ಮದಿರು, ಮತ್ತು ನಮ್ಮ ಕವನ ಕಾವ್ಯ ಅಕ್ಕ ತಂಗಿರು. ಈ ಥರ ಮದುವೆ ಆದರೆ ಲೈಫ್ ಲಾಂಗ್ವರೆಗೂ ಸಂಬಂಧಗಳು ಬೇಗ ಇದಾಗಲ್ಲ, ಜೊತೆಲೇ ಇರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಬೇರೆಯವರಾದರೆ ಬೇರೆ ರಿಲೇಷನ್ ಮದುವೆ ಆದರೆ ಬೇಗ ಸಂಬಂಧಗಳು ಅಷ್ಟರಲ್ಲೇ ಆಗ್ಬಿಡುತ್ತೆ. ಬಟ್ ಅಕ್ಕ ತಂಗಿರು ಈ ಥರ ಮದುವೆ ಆದರೆ ಸ್ವಲ್ಪ ಸಂಬಂಧಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದು ನನ್ನ ಪರ್ಸ್ನಲ್ ಅನಿಸಿಕೆ. ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ, ನನಗೆ ಆ ಥರ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ. ಮತ್ತು ಇದು ಬಂದು ಟೆರೇಸು. ಈ ಟೆರೇಸ್ ಮೇಲಿರೋದು ಹಾಲು ಕಿಚನ್ ಅಷ್ಟೇ. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಹಾಲು ಕಿಚನ್ನ. ಟೆರೇಸು ಅಷ್ಟೇ ತುಂಬ ದೊಡ್ಡದಾಗಿತ್ತು. ಮತ್ತು ಇದು ಬಂದು ಬಟ್ಟೆ ಒಕ್ಕೊಳ್ಳೋಕ್ಕೆ, ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಸ್ಪೇಸ್ನ ಮಾಡಿದ್ದಾರೆ. ಈಗ ಹಾಲು ಕಿಚನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸೋಣ. ಬೆಂಗಳೂರಲ್ಲಿ ಇದನ್ನು ಹಾಲು ಕಿಚನ್ ಅಲ್ಲ, ಪಕ್ಕ ಒಂದು ರೂಮ್ ಮಾಡ್ತಿದ್ರು, ಹಾಲು ಕಿಚನ್ ಬೆಡ್ರೂಮ್ ಅಂತ ಹೇಳಿ. ಇವರು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಹಾಲು ಕಿಚನ್ ಅಂತ ಹೇಳಿ. ವಾಶ್ರೂಮ್ ಅಷ್ಟು ತುಂಬ ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು. ನಾನು ನಮ್ಮ ಆಂಟಿಗೆ ಹೇಳ್ತಾ ಇದ್ದೆ, ಆಂಟಿ ಇದಕ್ಕೊಂದು ಬೆಡ್ರೂಮ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಂಟಿ, ತುಂಬ ದೊಡ್ಡದಾಗಿ ಇದೆಯಲ್ಲ ಅಂತ ಹೇಳ್ತಾ ಇದ್ದೆ.
ಅದಕ್ಕೆ ಆಂಟಿ ನೋಡ್ತೀನಿ ಕಣವ, ಆದರೆ ಒಂದು ರೂಮ್ ಮಾಡಿಸ್ಬಿಡ್ತೀನಿ ಇದರಲ್ಲೇ ಅಂತ ಹೇಳಿದ್ರು. ಮಾಡಿಸಿ ಆಂಟಿ, ಹಾಲು ಕಿಚನ್ ಬೆಡ್ರೂಮ್ ಚೆನ್ನಾಗಿರುತ್ತೆ ಮೇಲ್ಗಡೆ ಅಂತ ಹೇಳಿದೆ. ಮತ್ತು ಇದು ಹೊರಗಡೆ ಇರೋದು ಇನ್ನೊಂದು ವಾಶ್ರೂಮು. ಇದರಲ್ಲಿ ಅಂಡೆ ಎಲ್ಲ ಊತಿದ್ದಾರೆ, ಯಾಕಂದರೆ ಗೀಝರು ಮತ್ತು ಸೋಲಾರ್ ಹಾಕ್ಸಿದಾರಲ್ವ, ಸ್ವಲ್ಪ ಏರ್ ಫಾಲ್ ಎಲ್ಲ ಆಗ್ತಾ ಇರುತ್ತೆ. ಮತ್ತು ಕವನ ಈಗ ಪ್ರೆಗ್ನೆಂಟ್ ಅಲ್ವಾ, ಸೊ ಅವಳಿಗೆ ಸ್ವಲ್ಪ ಗೀಝರ್ ಮತ್ತು ಇದೆಲ್ಲ ಬೇಡ, ನೀರು ಹಾಕೋದು ಬೇಡ, ಮಾಮೂಲಿ ಅಂಡೆ ನೀರೇ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಒಳ್ಳೆ ಐಡಿಯಾ ಅಂತಲೇ ಹೇಳ್ತಾ ಇದೆ ಆಂಟಿಗೆ. ಮತ್ತು ಮನೆಯೆಲ್ಲ ನೋಡಿದ್ರಲ್ವ, ಮನೆ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಪರ್ಸ್ನಲಾಗಿ ಮನೆ ಅಂತ ತುಂಬಾ ಇಷ್ಟ ಆಯಿತು. ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಮನೇನ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರ್ ಏನು ಮನೆ ಬರುತ್ತೆ, ಯಾವ ಥರ ಎಲ್ಲ ಕಟ್ಟಿಸ್ತಾರೆ, ಸೊ ಅದೇ ಥರನೇ ಕಟ್ಟಿಸಿದ್ರು. ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಕಾವ್ಯಗೆ ಇಬ್ರಿಗೂ ಸಹ ಹೇಳಿದೆ, ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಮನೇನ, ಎಲ್ಲ ಥಿಂಕ್ ಮಾಡಿ ಯೋಚನೆ ಮಾಡಿ ಏನಪ್ಪ ಯುನೀಕಾಗಿ ಕಟ್ಟಿಸಿದ್ದೀರಾ ಅಂತಲೇ ಹೇಳ್ತಾ ಇದ್ದೆ ನಾನು. ಅಕ್ಕ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಸರಿ ಕೇಳ್ತಾನೆ ಇದ್ದರು. ನಂಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತಾ ಇದ್ದೆ ಅವ್ರಿಗೆ. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಐಟಮ್ಸ್ ಅಂತೂ ಮಾಡಿಸಿದ್ರು. ಆಲ್ಮೋಸ್ಟ್ ಒಂದು 25 ಐಟಮ್ಸ್ ಅಂತೂ ಮಾಡಿಸಿದ್ರು. ತಿನ್ನೋಕೆ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಐಟಮ್ನ ಮಾಡಿಸಿದ್ರು. ಮತ್ತು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೆ. ಮತ್ತು ಈ ಮನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನನ್ನ ತಂಗಿ ಹತ್ರ ಅಥವಾ ನಮ್ಮ ಆಂಟಿ ಹತ್ರ ಕೇಳಿಬಿಟ್ಟು ನಿಮಗೆ ಬೇಕಾದರೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.